ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ದುರ್ಯೋಧನನು ಪ್ರಶ್ನೆ ಮಾಡಿದ ಮೇಲೆ ಕರ್ಣನು ದ್ರೋಣನಿಗೆ ಸೇನಾಧಿಪತ್ಯವನ್ನು ಕೊಡುವಂತೆ ಪ್ರೇರಿಸಿದುದು ಎಂಬ 5ನೆಯ ಅಧ್ಯಾಯಕ್ಕೆ ಸ್ವಾಗತ. ಮಹಾರಾಜ, ಯುದ್ಧ ರಥವನ್ನೇರಿ ಬರುವ ಕರ್ಣನನ್ನು ನೋಡಿ ನಿನ್ನ ಮಗನಾದ ದುರ್ಯೋಧನನು ಸಂತೋಷದಿಂದ ಹೀಗೆಂದನು. ಮಿತ್ರ ಕರ್ಣ, ನಮ್ಮ ಸೈನ್ಯಕ್ಕೆ ಈಗ ನೀನು ರಕ್ಷಕನಾಗಿ ಬಂದುದರಿಂದ ಅದು ಈಗಲೇ ಸನಾಥವಾಯಿತೆಂದು ಭಾವಿಸುವೆನು. ಮುಂದೆ ನಮಗೆ ಹಿತವು ಕಾರ್ಯಕಾರಿಯೂ ಆದ ಆಲೋಚನೆಯೇನು, ಅದನ್ನು ನಿರ್ಧರಿಸು ಎನ್ನಲು ಕರ್ಣನು, ರಾಜ, ನಾನು ಹೇಳುವುದೇನಿದೆ, ಮನುಷ್ಯರಲ್ಲಿ ನೀನು ಪ್ರಾಜ್ಞತಮನೆನಿಸಿರುವೆ. ನೀನೇ ನಮಗೆಲ್ಲ ಕಾಲೋಚಿತವನ್ನು ತಿಳಿಸಬೇಕು. ಅಲ್ಲದೆ ಯಜಮಾನನು ಕಾರ್ಯ ಅಕಾರ್ಯಗಳನ್ನು ಚೆನ್ನಾಗಿ ವಿಮರ್ಶಿಸುವಂತೆ ಬೇರೊಬ್ಬರು ವಿಮರ್ಶಿಸಲಾರರು. ನಾವೆಲ್ಲರೂ ನಿನ್ನ ಮಾತನ್ನು ಕೇಳಿ ಅದರಂತೆ ನಡೆಯಲು ಸಿದ್ಧರಾಗಿರತಕ್ಕವರು. ನ್ಯಾಯ ವಿರುದ್ಧವಾದುದನ್ನು ನೀನು ಎಂದಿಗೂ ಹೇಳಲಾರೆ ಎಂಬುದು ನನ್ನ ದೃಢವಾದ ನಂಬಿಕೆ ಎಂದನು. ಆಗ ದುರ್ಯೋಧನನು, ಕರ್ಣ, ಹೇಳು. ಭೀಷ್ಮನು ಇದುವರೆಗೆ ನಮ್ಮ ಸೇನೆಗೆ ನಿಯಾಮಕನಾಗಿದ್ದನು. ವಯಸ್ಸಿನಿಂದಲೂ ಪರಾಕ್ರಮದಿಂದಲೂ ಶಾಸ್ತ್ರಜ್ಞಾನದಿಂದಲೂ ಅವನು ನಮ್ಮೆಲ್ಲರಿಗಿಂತಲೂ ಮೇಲೆನಿಸಿದವನು. ನಮ್ಮ ಸೇನಾ ಬಲದೊಡನೆ ಅವನು ಇದುವರೆಗೆ ಯುದ್ಧ ಮಾಡಿದನು. ಕಳೆದ 10 ದಿನಗಳವರೆಗೆ ಅನೇಕ ಶತ್ರು ಸಮೂಹಗಳನ್ನು ಕೊಂದನು. ಆ ಮಹಾತ್ಮನಿಂದ ನಾವೆಲ್ಲ ಇದುವರೆಗೆ ಸುರಕ್ಷಿತವಾಗಿದ್ದೆವು. ಬೇರೊಬ್ಬರಿಗೆ ಸಾಧ್ಯವಲ್ಲದ ಮಹಾಕಾರ್ಯವನ್ನು ನಡೆಸಿ ಅವನು ಈಗ ಸ್ವರ್ಗದ ದಾರಿಯನ್ನು ನಿರೀಕ್ಷಿಸುತ್ತಿರುವನು. ಇನ್ನು ಮುಂದೆ ನಮ್ಮ ಸೈನ್ಯಕ್ಕೆ ಯಾರನ್ನು ಸೇನಾಪತಿಯನ್ನಾಗಿ ಮಾಡಬಹುದೆಂದು ನಿನಗೆ ತೋರುವುದು. ನಾಯಕನಿಲ್ಲದ ಸೈನ್ಯವು ಮುಹೂರ್ತ ಕಾಲವು ಕ್ಷೇಮದಿಂದಿರಲಾರದು. ಅದರಲ್ಲಿಯೂ ಯುದ್ಧ ಕಾಲಗಳಲ್ಲಿ ಸೈನ್ಯವು ಕ್ಷಣ ಮಾತ್ರವೂ ಅನಾಯಕವಾಗಿರಬಾರದು. ಸಮುದ್ರದಲ್ಲಿ ನಾವಿಕನಿಲ್ಲದ ಹಡಗಿನಂತೆ ನಾಯಕನಿಲ್ಲದ ಸೈನ್ಯವು ಅಪಾಯಕ್ಕೀಡಾಗುವುದು. ಸಾರಥಿ ಇಲ್ಲದ ರಥದಂತೆ ಸೇನಾಪತಿ ಇಲ್ಲದ ಸೈನ್ಯವು ಯಥೇಚ್ಛವಾಗಿ ಸಿಕ್ಕಿದ ಕಡೆಗೆ ಸೆಳೆಯಲ್ಪಡುವುದು. ಪ್ರಧಾನನಿಲ್ಲದ ಜನಸಮೂಹದಂತೆ ನಾಯಕನಿಲ್ಲದ ಸೈನ್ಯವು ಕಷ್ಟಕ್ಕೊಳಗಾಗುವುದು. ಆದುದರಿಂದ ಕರ್ಣ, ನಮ್ಮಲ್ಲಿ ಬಲಾಢ್ಯರಾದವರನ್ನೆಲ್ಲ ಹುಡುಕಿ ಅವರಲ್ಲಿ ಭೀಷ್ಮನ ಸ್ಥಾನಕ್ಕೆ ಯಾರನ್ನು ಸೇನಾಪತಿಯನ್ನಾಗಿ ನಿಯಮಿಸಬಹುದೋ ಅದನ್ನು ನಿರ್ಧರಿಸಿ ಹೇಳು. ಈಗ ನೀನು ಯಾರನ್ನು ಸೇನಾಪತ್ಯದಲ್ಲಿ ಇರಿಸಬಹುದೆಂದು ಹೇಳಿದರೆ ನಾವೆಲ್ಲರೂ ಏಕಮನಸ್ಕರಾಗಿ ಅವನನ್ನೇ ಆ ಅಧಿಕಾರದಲ್ಲಿ ಇರಿಸುವೆವು ಎಂದನು. ಆಗ ಕರ್ಣನು, ರಾಜ, ನಮ್ಮ ಕಡೆಯಲ್ಲಿರುವ ಇವರೆಲ್ಲರೂ ಮಹಾಬಲಾಢ್ಯರೇ, ಎಲ್ಲರೂ ಪುರುಷ ಶ್ರೇಷ್ಠರೇ. ಇದು ಇಲ್ಲಿರುವವರೆಲ್ಲರೂ ಸೇನಾಧಿಪತ್ಯಕ್ಕೆ ಅರ್ಹರಾಗಿರುವರು. ಇದರಲ್ಲಿ ವಿಚಾರ ಮಾಡಬೇಕಾದುದು ಏನೂ ಇಲ್ಲ. ಕುಲದಲ್ಲಿಯೂ ಮೈಕಟ್ಟಿನಲ್ಲಿಯೂ ಜ್ಞಾನದಲ್ಲಿಯೂ ಬುದ್ಧಿಯಲ್ಲಿಯೂ ದೇಹ ಬಲದಲ್ಲಿಯೂ ಪರಾಕ್ರಮದಲ್ಲಿಯೂ ಎಲ್ಲರೂ ಮೇಲೆನಿಸಿದವರೇ. ಎಲ್ಲರೂ ಶಾಸ್ತ್ರಜ್ಞರು, ಧೀಮಂತರು, ಯುದ್ಧದಲ್ಲಿ ಹಿಂತಿರುಗದವರು. ಆದರೆ ಇವರೆಲ್ಲರನ್ನೂ ಏಕಕಾಲದಲ್ಲಿ ಸೇನಾಧಿಪತ್ಯದಲ್ಲಿ ಇಡುವುದೇನೋ ಸಾಧ್ಯವಲ್ಲ. ಎಲ್ಲರೂ ಏಕಕಾಲದಲ್ಲಿ ಅಧಿಕಾರವನ್ನು ನಡೆಸುವುದು ಶಕ್ಯವಲ್ಲ. ಆದುದರಿಂದ ಇವರಲ್ಲಿ ವಿಶೇಷ ಗುಣವುಳ್ಳವರಾರೋ ಅಂಥವನೊಬ್ಬನನ್ನು ನಾವು ಆ ಅಧಿಕಾರದಲ್ಲಿ ಇಡಬಹುದು. ಸೇನಾಧಿಪತ್ಯಕ್ಕಾಗಿ ಇವರಲ್ಲಿಯೇ ಒಬ್ಬರಿಗೊಬ್ಬರಿಗೆ ಅನ್ಯೋನ್ಯ ಸ್ಪರ್ಧೆ ಇರಬಹುದು. ಅಂತಹವರಲ್ಲಿ ಇಷ್ಟ ಬಂದಂತೆ ಒಬ್ಬನನ್ನು ಆರಿಸಿ ಅಧಿಕಾರದಲ್ಲಿ ಇರಿಸಿದರೂ ಉಳಿದವರಿಗೆ ಆತ್ಮಪ್ರಿಯ ತೃಪ್ತಿಯು ಉಂಟಾಗುವುದು. ಇದರಲ್ಲಿ ಸಂದೇಹವಿಲ್ಲ. ಆ ವೈಮನಸ್ಯವಿದ್ದಾಗ ಅವರು ಶ್ರದ್ಧೆಯಿಂದ ಯುದ್ಧ ಮಾಡುವುದಿಲ್ಲ. ಆದುದರಿಂದ ಇಲ್ಲಿ ಯಾರ ಮನಸ್ಸಿಗೂ ಅತೃಪ್ತಿ ಇಲ್ಲದಂತೆ ಸರ್ವಸಮ್ಮತನಾದವನೊಬ್ಬನನ್ನು ನಾವು ಆರಿಸಬೇಕು. ಇದು ಪೂಜ್ಯನಾದ ಈ ನಮ್ಮ ಗುರುವು, ಅಂದರೆ ದ್ರೋಣಾಚಾರ್ಯನು, ಇಲ್ಲಿ ಸಮಸ್ತ ಯೋಧರಿಗೂ ಆಚಾರ್ಯನೆನಿಸಿರುವನು. ವಯಸ್ಸಿನಲ್ಲಿಯೂ ವೃದ್ಧನು, ಶಸ್ತ್ರಧಾರಿಗಳಲ್ಲಿ ಇವನನ್ನು ಮೀರಿಸಿದವನಿಲ್ಲ. ಆದುದರಿಂದ ಇವನನ್ನೇ ನಾವು ಸೇನಾಪತಿಯನ್ನಾಗಿ ಮಾಡುವುದು ಯುಕ್ತವು. ಶುಕ್ರ ಬೃಹಸ್ಪತಿಗಳ ಮತಾನುಸಾರವಾದ ಯುದ್ಧ ನಿಯಮಗಳನ್ನೆಲ್ಲ ಬಲ್ಲ ಈ ದ್ರೋಣಾಚಾರ್ಯನಿರುವಾಗ ಅವನನ್ನು ಬಿಟ್ಟು ಬೇರೆ ಯಾವನು ತಾನೇ ಸೇನಾಪತಿಯಾಗಲು ಅರ್ಹನು? ಮಹಾರಾಜ, ಅಷ್ಟೇಕೆ, ಯುದ್ಧಕ್ಕೆ ಹೋಗತಕ್ಕ ಈ ದ್ರೋಣನನ್ನು ಹಿಂಬಾಲಿಸಿ ಅವನಿಗೆ ತಕ್ಕಂತೆ ಯುದ್ಧ ಮಾಡಬಲ್ಲ ಯೋಧನಾದರೂ ನಮ್ಮಲ್ಲಿ ಒಬ್ಬನಾದರೂ ಇಲ್ಲವೆಂದೇ ನಮಗೆ ತೋರುವುದು. ಸೇನೆಯನ್ನು ನಡೆಸತಕ್ಕವರಲ್ಲಿಯೂ ಶಸ್ತ್ರಧಾರಿಗಳಲ್ಲಿಯೂ ಬುದ್ಧಿವಂತರಲ್ಲಿಯೂ ಮೇಲಾದವನು
ನಿನ್ನ ಗುರುವಾದ ಈ ದ್ರೋಣನೇ ಎಂದು ನನಗೆ ತೋರಿದೆ. ಆದುದರಿಂದ ಈಗಲೇ ನೀನು ಈ ಆಚಾರ್ಯನನ್ನು ಸೇನಾಧಿಪತ್ಯದಲ್ಲಿ ಇರಿಸು. ಹಿಂದೆ ನಮ್ಮ ಜಯಕ್ಕಾಗಿ ದೇವತೆಗಳು ಸ್ಕಂದನನ್ನು ದೇವಸೇನಾಪತಿಯನ್ನಾಗಿ ಮಾಡಿದಂತೆ ಈಗಲೇ ನೀನು ಇವನನ್ನು ಕುರು ಸೈನ್ಯಕ್ಕೆ ಅಧಿಪತಿಯನ್ನಾಗಿ ಅಭಿಷೇಕಿಸು ಎಂದನು. ಇದು 5ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.